ವೆಲ್ಕಮ್ ಟು ವಿದ್ಯಾಪಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಾಧನಗಳು ಮತ್ತು ಅವುಗಳ ಬಳಕೆಗಳನ್ನು ನೋಡೋಣ. ಪ್ಯಾಥೋಮೀಟರ್ ಇದನ್ನು ಸಾಗರಗಳ ಆಳವನ್ನು ಅಳೆಯಲು ಬಳಸ್ತಕ್ಕಂಥದ್ದು. ಇನ್ನು ಗೀಗರ್ ಮೂಲರ್ ಕೌಂಟರ್ ಅಂತ ಬರುತ್ತೆ, ಇದನ್ನು ವಿಕಿರಣಶೀಲತೆಯನ್ನು ಅಳೆಯಲು ಬಳಸ್ತಕ್ಕಂಥದ್ದು. ಫೋಟೋಮೀಟರ್ ಇದನ್ನು ಬಾಷ್ಪ ವಿಸರ್ಜನೆಗೆ ಬಳಸ್ತಕ್ಕಂಥದ್ದು. ಇವು ಹಲವಾರು ಬಾರಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ನೋಡಿ. ಸಿಸ್ಮೋಮೀಟರನ್ನು ಭೂಕಂಪನದ ಪತ್ತೆ ಮತ್ತು ದಾಖಲೆಯನ್ನು ಅಳೆಯಲು ಬಳಸ್ತಕ್ಕಂಥದ್ದಾಗಿದೆ. ರಿಕ್ಟರ್ ಮಾನ ಇದನ್ನು ಭೂಕಂಪದ ತೀವ್ರತೆಗೋಸ್ಕರ ಬಳಸ್ತೀವಿ ನೋಡಿ. ಹೈಗ್ರೋಮೀಟರನ್ನು ಗಾಳಿಯಲ್ಲಿನ ತೇವಾಂಶ ಸಲುವಾಗಿ ಬಳಸ್ತಕ್ಕಂಥದ್ದು. ಹೈಡ್ರೋಮೀಟರನ್ನು ದ್ರವದಲ್ಲಿನ ಸಾಂದ್ರತೆಯನ್ನು ಅಳೆಯಲು ಬಳಸ್ತಕ್ಕಂಥ ವಿದ್ಯಮಾನವಾಗಿದೆ ನೋಡಿ. ನೆಕ್ಸ್ಟು ಸ್ಪೆಕ್ಟ್ರೋಮೀಟರ್ ಅಂತ ಬರುತ್ತೆ, ಇದು ಬೆಳಕಿನ ವಿಭಜನೆಯನ್ನು ಅಳತೆ ಮಾಡುತ್ತೆ ನೋಡಿ. ಇನ್ನು ಬಾರೋಮೀಟರ್ ವೆರಿ ಇಂಪಾರ್ಟೆಂಟ್, ಹಲವಾರು ಬಾರಿ PSC PSI ಹಾಗೂ FD ಎಕ್ಸಾಮಲ್ಲಿ ಬಂದಿದೆ ನೋಡಿ ಈ ಪ್ರಶ್ನೆ. ಗಾಳಿಯಲ್ಲಿನ ಒತ್ತಡವನ್ನು ಅಳೆಯಲು ಬಳಸ್ತಕ್ಕಂಥದ್ದು. ಇನ್ನು ಗ್ಯಾಲ್ವನೋಮೀಟರ್ ಇದನ್ನು ವಿದ್ಯುತ್ ಪ್ರವಾಹವನ್ನು ಕಡಿಮೆ ಮಾಡಲು ಅಥವಾ ಒಂದು ವಿದ್ಯುತ್ ಪ್ರವಾಹದ ಕಡಿಮೆ ಪ್ರಮಾಣವನ್ನು ಅಳತೆ ಮಾಡುತ್ತೆ ನೋಡಿ. ಅದೇ ರೀತಿಯಾಗಿ ಅಮ್ಮೀಟರ್ ಅಂತ ಬರುತ್ತೆ, ಇದು ಕೂಡ ವಿದ್ಯುತ್ ಪ್ರವಾಹ ಆದರೆ ಹೆಚ್ಚಿನ ಪ್ರಮಾಣದ ಅಳತೆಯನ್ನು ಮಾಡುತ್ತೆ ನೋಡಿ. ಅಲ್ಟಿಮೀಟರ್ ಇದನ್ನು ಎತ್ತರವನ್ನು ಅಳೆಯಲು ಬಳಸ್ತಕ್ಕಂಥದ್ದು. ಸಮುದ್ರದ ಮಟ್ಟದಿಂದ ಮೇಲಿರುವ ವಸ್ತುವಿನ ಎತ್ತರ. ನೆಕ್ಸ್ಟ್ ಅದೇ ರೀತಿಯಾಗಿ ಇನ್ನೊಂದು ಬರುತ್ತೆ ನೋಡಿ, ಯಾವುದು ಸ್ಕ್ಲೈರೋಮೀಟರ್ ಇದನ್ನು ವಸ್ತುವಿನ ಕಠಿಣತೆಯನ್ನು ಅಳೆಯಲು ಬಳಸ್ತಕ್ಕಂಥದ್ದು. ಇನ್ನು ಸ್ಕೆರ್ಸ್ಕೋಗ್ರಾಫ್ ಅಂತ ಬರುತ್ತೆ, ಇದನ್ನು ಸಸ್ಯದ ಬೆಳವಣಿಗೆಯನ್ನು ಬಳಸ್ತಕ್ಕಂಥದ್ದಾಗಿದೆ. ನೆಕ್ಸ್ಟು ಅಸಿಟಿಕ್ ಆಮ್ಲ ಬರುತ್ತೆ, ಇದು ವಿನೆಗಾರ್ನಲ್ಲಿ ಬಳಸ್ತಾರೆ ನೋಡಿ. ಅಸೋವೈಲೇಟ್ ಇದೊಂದು ಬಣ್ಣವಾಗಿದ್ದು ಇದನ್ನು pH ಸೂಚಕವಾಗಿ ಬಳಸುವರು. ಅಸ್ಕಾರ್ಬಿಕ್ ಆಮ್ಲವನ್ನು ಇದು ವಿಟಮಿನ್ C ಯ ರಾಸಾಯನಿಕ ಹೆಸರು. ಕೆಫಿನ್ ಇದು ಕಾಫಿಲಿರ್ತಕ್ಕಂಥ ರಾಸಾಯನಿಕ ವಸ್ತುವಾಗಿದೆ ನೋಡಿ. ಅದೇ ರೀತಿಯಾಗಿ ಕ್ಯಾಲ್ಸಿಫೆರಾಲ್ ಇದು ವಿಟಮಿನ್ D ಯ ರಾಸಾಯನಿಕ ಹೆಸರಾಗಿದೆ. ಡೈಬೆಂಜೋ ಕ್ಯಾಜೆಪೈನ್ ಇದು ಗಲಭೆಗಳನ್ನು ತಡೆಯಲು ಟಿಯರ್ ಗ್ಯಾಸ್ನಲ್ಲಿ ಬಳಸುವಂತಹ ರಾಸಾಯನಿಕವಾಗಿದೆ. ಟಿಯರ್ ಗ್ಯಾಸ್ ಇದು ಪೊಲೀಸರು ಸಿಡಿಸುವ ಹಸಿರುವಾಯುವಿನಲ್ಲಿ ಬಳಸುವರು, ಇದನ್ನು ಲ್ಯಾಕ್ರಿ ಮ್ಯಾಟರ್ ಅಂತ ಕರೀತಾರೆ ನೋಡಿ. ನೆಕ್ಸ್ಟು ಕ್ಲೋರೋಫಾರಮ್ ಇದು ಅನೆಸ್ಥೇಷಿಯಾ ಅರವಳಿಕೆಗಾಗಿ ಬಳಸಲಾಗುತ್ತದೆ. ಕ್ಲೋರೋಕ್ವಿನೈನ್ ಇದು ಮಲೇರಿಯಾ ನಿವಾರಕವಾಗಿರ್ತಕ್ಕಂಥ ಔಷಧಿಯಾಗಿರ್ತಕ್ಕಂಥದ್ದು, ಇದನ್ನು ಮಲೇರಿಯಾ ನಿವಾರಣೆಗೆ ಬಳಸ್ತಾರೆ ನೋಡಿ. ನೆಕ್ಸ್ಟು ಕೋಲಾಜಿನ್ ಅಂತ ಬರುತ್ತೆ, ಇದು ಪ್ರಾಣಿಗಳ ಸಂಯೋಜಕ ಅಂಗಾಂಶ ಮತ್ತು ಮಾಂಸಗಳಲ್ಲಿ ಕಂಡುಬರುವ ಪ್ರೋಟೀನ್ ಆಗಿದೆ. ಅದೇ ರೀತಿಯಾಗಿ ಸೈಕ್ಲೋನೈಟ್ ಅಂತ ಬರುತ್ತೆ ನೋಡಿ, RDXನಲ್ಲಿ ರಾಸಾಯನಿಕವಾಗಿದೆ. ಎಂಡೋಸಲ್ಫಾನ್ ವೆರಿ ಇಂಪಾರ್ಟೆಂಟ್, ಇದನ್ನು ಕೀಟನಾಶಕವಾಗಿ ಬಳಸ್ತಾರೆ. ನೆಕ್ಸ್ಟು ಗಿಬ್ಬರ್ಲಿಕ್ ಆ್ಯಸಿಡ್ ಇದು ಜೀವಕೋಶಗಳ ಬೆಳವಣಿಗೆಗೆ ಸಹಾಯಕವಾಗುವಂತಹ ಸಸ್ಯದ ಹಾರ್ಮೋನ್ ಆಗಿದೆ. ಕ್ಯಾರಟಿನ್ ಇದು ಕೂದಲು ಮತ್ತು ಉಗುರಿನಲ್ಲಿ ಇರತಕ್ಕಂಥದ್ದು. ಮೆಲಚೈಟ್ ಗ್ರೀನ್ ಇದು ಬಣ್ಣವಾಗಿ ರೇಷ್ಮೆ ಕಾಗದಗಳಲ್ಲಿ ಬಳಸುವಂಥ ರಾಸಾಯನಿಕವಾಗಿದೆ ನೋಡಿ. ಅದೇ ರೀತಿಯಾಗಿ ಮಸ್ಟರ್ಡ್ ಗ್ಯಾಸ್ ಇದನ್ನು ಮೊದಲ ಮಹಾಯುದ್ಧದಲ್ಲಿ ಬಳಕೆ, ಇದನ್ನು ಸಿಂಪಡಿಸುವುದರಿಂದ ಚರ್ಮದ ಮೇಲೆ ಬೊಬ್ಬೆಗಳು ಉಂಟಾಗುತ್ತವೆ. ನಿಕೋಟಿನ್ ವೆರಿ ಇಂಪಾರ್ಟೆಂಟ್, ತಂಬಾಕಿನಲ್ಲಿರುವಂಥ ರಾಸಾಯನಿಕ ವಸ್ತುವಾಗಿದೆ ನೋಡಿ. ನೆಕ್ಸ್ಟು ಕ್ಲೋರೋಫ್ಲೋರೋಕಾರ್ಬನ್ ಇದು ರೆಫ್ರಿಜರೇಟರ್ನಲ್ಲಿ ಬಳಸುವಂತಹ ರಾಸಾಯನಿಕವಾಗಿರ್ತಕ್ಕಂಥದ್ದು. ಇದು ಏನಪ್ಪ ಅಂತಂದರೆ ಓಜೋನ್ ಸವಕಳಿಗೆ ಕಾರಣವಾಗಿದೆ ನೋಡಿ. ನೆಕ್ಸ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಶಕ್ತಿಯನ್ನು ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಪರಿವರ್ತಿಸುವಂಥ ಸಾಧನಗಳ ಬಗ್ಗೆ ತಿಳಿಯೋಣ. ಎಲೆಕ್ಟ್ರಿಕ್ ಮೋಟಾರ್ ಇದು ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ, ವೆರಿ ಇಂಪಾರ್ಟೆಂಟ್. ಎರಡನೇದಾಗಿ ಡೈನಮೋ ಇದು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ ನೋಡಿ. ಅದೇ ರೀತಿಯಾಗಿ ಬ್ಯಾಟರಿ ಅಥವಾ ಶುಷ್ಕಕೋಶ ಇದು ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ ನೋಡಿ. ನೆಕ್ಸ್ಟ್ ಅದೇ ರೀತಿಯಾಗಿ ತಬಲ ಬಾರಿಸುವುದು ವೆರಿ ಇಂಪಾರ್ಟೆಂಟ್, ಇದು ಸ್ನಾಯು ಶಕ್ತಿಯನ್ನು ಶಬ್ದ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ಅದೇ ರೀತಿಯಾಗಿ ಜನರೇಟರ್ ಇದು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ನೆಕ್ಸ್ಟು ಎಲೆಕ್ಟ್ರಿಕ್ ಹೀಟರ್ ಅಥವಾ ಇಸ್ತ್ರಿಪೆಟ್ಟಿಗೆ ಇದು ವಿದ್ಯುತ್ ಶಕ್ತಿಯನ್ನು ಶಾಖ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ಕೊನೆಯದಾಗಿ ಮೈಕ್ರೋಫೋನ್ ಇದು ಶಬ್ದ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ ನೋಡಿ. ಈ ರೀತಿಯಾಗಿ ನಮ್ಮ ಒಂದು ಮುಂದಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.